ಇದು ಸಿಎಂ ಸಿದ್ದರಾಮಯ್ಯ ಕ್ಷೇತ್ರದ ಜನರ ಗೋಳು. ನಂಜನಗೂಡು ತಾಲೂಕಿನ ಗೊದ್ದನಪುರ ಗ್ರಾಮ. ಈ ಗ್ರಾಮದಲ್ಲಿ ಜನರ ಸಮಸ್ಯೆ ಏನು ಅಂತಂದ್ರೆ ಶವ ಹೂಳೋದಕ್ಕೆ ಸ್ಮಶಾನವಿಲ್ಲ. ಈಗಲ್ಲ ಈ ಸಮಸ್ಯೆ ಇರೋದು, 3 ತಲೆಮಾರಿನಿಂದ ಈ ಸಮಸ್ಯೆ ಇದೆ. 3000ಕ್ಕೂ ಅಧಿಕ ಜನಸಂಖ್ಯೆ ಇದೆ ಈ ಗ್ರಾಮದಲ್ಲಿ. ಶವ ಹೂಳೋದಕ್ಕೆ ನಮಗೆ ಸ್ಮಶಾನ ಇಲ್ಲ ಅಂತ ಜನ ಪರದಾಟವನ್ನ ಪಡ್ತಾ ಇದ್ದಾರೆ. 3000 ಜನಸಂಖ್ಯೆ ಇದೆ ಗೊದ್ದನಪುರ ಗ್ರಾಮದಲ್ಲಿ. 15 ವರ್ಷಗಳಿಂದ ಕೂಡ ಸ್ಮಶಾನದ ಜಾಗಕ್ಕಾಗಿ ಮನವಿ ಮಾಡ್ತಾ ಇದ್ದಾರೆ. ಕಪಿಲಾ ನದಿ ಪಕ್ಕದಲ್ಲೇ ಹೆಣವನ್ನ ಹೂಳ್ತಾ ಇದ್ದಾರೆ ಗ್ರಾಮಸ್ಥರು. 3 ತಲೆಮಾರುಗಳಿಂದ ಸ್ಮಶಾನವಿಲ್ಲದೆ ಜನ ಪರದಾಟವನ್ನ ಪಡ್ತಾ ಇದ್ದಾರೆ. ಮಳೆಗಾಲದಲ್ಲಿ ನದಿ ಪಕ್ಕದಲ್ಲೂ ಕೂಡ ಹೆಣ ಹೂಳೋದಕ್ಕೆ ಕಷ್ಟ ಆಗ್ತಾ ಇದೆ. ನದಿ ಪಕ್ಕ ತಡೆಗೋಡೆಯಾದ್ರೂ ಕಟ್ಟಿಸಿ ಅಂತ ಹೇಳಿ ಗ್ರಾಮಸ್ಥರು ಬೇಡಿಕೆಯನ್ನ ಇಟ್ಟಿದ್ದಾರೆ. ಇನ್ನು ಊರಿಂದ ಹೊರಭಾಗದಲ್ಲಿ ಸ್ಮಶಾನಕ್ಕೆ ಜಾಗ ಕೊಡಿ ಅಂತೇಳಿ ನಂಜನಗೂಡು ತಹಶೀಲ್ದಾರ್ಗೆ ಮನವಿ ಮಾಡಿದ್ದಾರೆ. ಸಿಎಂ ಮಗ ಯತೀಂದ್ರ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಮನವಿ ಪತ್ರವನ್ನ ಗ್ರಾಮಸ್ಥರು ಕೊಟ್ಟಿದ್ದಾರೆ. ಆದ್ರೆ ಇದುವರೆಗೂ ಏನು ಪ್ರಯೋಜನ ಆಗಿಲ್ಲ. ಗೊದ್ದನಪುರ ಸಿಎಂ ತವರಿನಲ್ಲೇ ಈ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಸ್ಮಶಾನಕ್ಕೆ ಜಾಗ ಇಲ್ಲದೆ ಜನ ಪರದಾಟವನ್ನ ಪಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವ್ರ ಗಮನಕ್ಕೂ ತಂದಿದ್ದಾರೆ, ಅವ್ರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಗಮನಕ್ಕೂ ತಂದಿದ್ದಾರೆ. ಆದರೆ ವ್ಯವಸ್ಥೆ ಮಾತ್ರ ಆಗಿಲ್ಲ. ಸ್ಮಶಾನದ ಊರಿನ ಹೊರಭಾಗದಲ್ಲಿ ನಮಗೊಂದು ಜಾಗವನ್ನ ಕಲ್ಪಿಸ್ಕೊಡಿ ಸ್ಮಶಾನ ಹೆಣ ಹೂಳೋದಕ್ಕೆ ಅಂತ ಕೇಳ್ತಾ ಇದ್ದಾರೆ. ಇನ್ನು ಮಳೆಗಾಲ ಬಂತು ಅಂತಂದ್ರೆ ನದಿ ಪಕ್ಕದಲ್ಲೂ ಕೂಡ ಕಷ್ಟ ಆಗುತ್ತೆ ಹೆಣ ಹೂಳೋದಕ್ಕೆ. ಅಟ್ಲೀಸ್ಟ್ ಒಂದು ತಡೆಗೋಡೆನಾದ್ರೂ ನಮಗೆ ಬೇಕು ಅಂತ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಬಗ್ಗೆ ಸ್ಥಳೀಯರು ಏನ್ ಹೇಳಿದ್ದಾರೆ, ಏನ್ ಆಗ್ರಹ ಮಾಡಿದ್ದಾರೆ ನೋಡೋಣ. ನಮಗೆ ಭಾಳ ಮಸಾಣದ್ದು ಭಾಳ ಪ್ರಾಬ್ಲಮ್ ಆಗ್ಬಿಟ್ಟದೆ ಸರ್. ನಮ್ಗೆ ಭಾಳ ಹಿಂಸೆ ಆಗ್ಬಿಟ್ಟದ. ನೀರು ಜನಸಂಖ್ಯೆ ಹೋಗಕ್ಕೆ ಆಯ್ತಾ ಇಲ್ಲ. ಅದಕ್ಕೆ ನಮ್ಗೋಸಿ ಮಸಾಣ ಸರಿ ಮಾಡಿಕೊಡ್ಬೇಕು. ಮತ್ತು ಹೆಂಗಸ್ಗಳು ಅಲ್ಲಿಗೆ ಹೋಗೋಕ್ಕೆ ಆಗಲ್ಲ. ಹಾಂ, ಇದೆಲ್ಲ ಭಾರಿ ಸಮಸ್ಯೆ ಆಗ್ಬಿಟ್ಟದೆ ಸರ್. ಸಾಹೇಬ್ರು ತಗೊಂಡು ಹೋಗದ, ಸಾಹೇಬ್ರು ತಲೆ ಕೆಡ್ಸ್ಕೊಂಡಿಲ್ಲ. ನಮ್ಗೆ ಎಷ್ಟು ವರ್ಷದಿಂದ ಸುಮಾರು ನಮ್ಮ ತಾತ ಮುತ್ತಾತನ ಕಾಲದಿಂದ ಇದೇ ಗೋಳು ಸರ್. ನಮ್ಮ ಮುತ್ತಾತನ ಕಾಲದಿಂದ ಇದೇ ಗೋಳು 5 ತಲೆಯಿಂದ. ನಮ್ಗೆ ಅದಕ್ಕೋಸ್ಕರ ಅಲ್ಲ ಸರ್, ಎಲ್ಲ ನಾವು ಇದಿರೋದೆ ಸರ್. ನಮ್ಗೆ ಎಲ್ಲರೂ ಪೋಸ್ಟ್ ಒಂದು ಜಾತಿಗೆಲ್ಲ ಎಲ್ಲ ಜಾತಿಗೂ ಮಸಾಣ ಅನ್ನೋದೇ ಇಲ್ಲ, ಸ್ಮಶಾನ ಅನ್ನೋದೇ ಇಲ್ಲ. ಯಾರ್ಯಾರ ಗಮನಕ್ಕೆ ತಂದಿದ್ದೀರಿ? ಅಯ್ಯೋ, ಸುಮಾರು ಜನಕ್ಕೆ ತಂದು ಮಾಡಿರ, ಬೇಕಾದಷ್ಟು ಜನ ಹೋಗಿ ಎಲ್ಲ ಗಮನಕ್ಕೆ ತಂದು ಕೊಟ್ರ. ಯಾರು ಏನು ಬರ್ತಾರ, ನೋಡ್ತೀವಿ ಆಗೋಗದ ರೆಡಿ ಆಗೋಗದ ಅಂತಾರ. ಅದು ಬರಾಗಿಲ್ಲ. ಅಲ್ಲ, ಸಿದ್ದರಾಮಯ್ಯನವ್ರು ಪ್ರತಿನಿಧಿಸ ಮಾಡಿ ಅದೇ ಈಗ ನಿಂತು ನಮ್ಗೇನು ಗೊತ್ತು ಸರ್. ನಾವು ಏನು ಹೋಯ್ತಿದ್ವಿ ಅವ್ರ ದಾಟಕ ಹೋಗೋರು ಆಯ್ತಾ ಮಾಡ್ತೀವಿ. ಅದೇ ಇಲ್ಲ, ಇಲ್ಲಿ ಬಿಟ್ರೆ ಇನ್ನೆಲ್ಲೂ ಜಾಗ ಇಲ್ಲ. ನದಿ ಪಕ್ಕದಲ್ಲಿ ಎಲ್ರು ಜಮೀನ್ ಇರೋರ್ ಕಡೆ ಜಮೀನ್ ಮಾಡ್ತಾರೆ, ಇಲ್ಲದವರೆಲ್ಲ ನದಿ ಪಕ್ಕದಲ್ಲೇ ಹಾಕ್ಬೇಕು ಸರ್. ಸುಮಾರು ಎಷ್ಟು ವರ್ಷಗಳಿಂದ? ನಮ್ಗೆ ಚಿಕ್ಕವರು ಇದರಿಂದ ಗೊತ್ತಿಲ್ಲ, ಅವಾಗ್ಲಿಂದ ಸರ್. ನಮ್ಗೆ ಗೊತ್ತಿಲ್ಲ, ನಮ್ಮ ತಾತನ ಕಾಲಿನ ಇಲ್ಲೇ ಮಾಡ್ತಿರೋದು. ಅಲ್ಲಿಂದ ನಮ್ಗೆ ಬರ್ಬೇಕಾರೆ ಎಲ್ಲ ನದಿ ಅದು ಕಾಲಿ ಅದನ್ನ ನೀರ್ ಬಿಟ್ರೆ ಎಲ್ಲ ನೀರೆಲ್ಲ ಬರ್ತಾ ಇರುತ್ತ. ಇಲ್ಲೆಲ್ಲ ನೀರ್ನೆಲ್ಲ ಎಲ್ಲ ತಿಳ್ಕೊಂಡು ಹೋಗ್ಬೇಕು. ಗಿಡ ಎಲ್ಲ ಬೆಳ್ಕೊಂಡಿರುತ್ತ. ಎಲ್ಲ ಕ್ಲೀನ್ ಮಾಡಿ ಕಟ್ ಮಾಡ್ಬಿಟ್ಟು ಕ್ಲೀನ್ ಮಾಡ್ಬಿಟ್ಟು ಆಮೇಲೆ ಹೋಗ್ಬೇಕು. ಅಲ್ಲೋಯ್ತು ಅಂದ್ರೆ ಅಲ್ಲಿ ಕುಂತ್ಕೊಳ್ಳೋಕೆ ಏನಾಗಲ್ಲ, ಎಲ್ಲ ನಿಂತಿರ್ಬೇಕು. ನೀರೆಲ್ಲ ನಿಂತಿರುತ್ತ, ಮುಳ್ಳೆಲ್ಲ ಬೆಳ್ಕೊಂಡಿರುತ್ತ. ಅಷ್ಟು ಎಲ್ರಿಗೂ ಬೇಜಾರೈತಿರ್ತ ಸರ್ ನಮ್ಗೆ. ಆದ್ರೂ ತಹಸೀಲ್ದಾರ್ ಗಮನಕ್ಕೆ ತಂದ್ವಿ. ತಹಶೀಲ್ದಾರ್ ಗಮನಕ್ಕೆ ಸರ್ವೆ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಮಾಡಿಲ್ಲ. ಒಂದು 3 ತಿಂಗಳಿಂದ, ಒಂದು ನ್ಯೂಸ್ 10 1-2 ತಿಂಗಳಿಂದ ಬಂದು ಸರ್ವೆ ಮಾಡ್ತೀವಿ ಅಂತಂದ್ರು. ಮಾಡಿಲ್ಲ. ಇನ್ನೂ ಮಾಡಿಲ್ಲ ಸರ್. ನಾಲೆ ದೇಶ ಮೇಲ್ಗಡ ಅದ್ರೆಲ್ಲ ಗದ್ದೆ ನೀರೆಲ್ಲ ಇಲ್ಲೇ ಬರ್ತಾ ಇರುತ್ತ. ಇಲ್ಲೆಲ್ಲ ನಮ್ಗೆ ಹತ್ಬೇಕಾದ್ರೆ ಇಲ್ಲೇ ಪಕ್ಕದಲ್ಲೇ ತೊಂದ್ರೆ. ಇಲ್ಲೆಲ್ಲ ತೊಂದ್ರೆ. 4 ಜನ ಸವ ಹಿಡ್ಕೋಬೇಕಾರ ಪಕ್ಕದಲ್ಲಿ ಯಾರ ಇಟ್ಬಿಟ್ರು ಅಂತ ನಾವು ಪಕ್ಕದಲ್ಲಿ ಕೈಕೊಂಡು ನಿಂತಿರ್ಬೇಕು. ಆತರ ಸ್ಥಿತಿ ಇರುತ್ತೆ ಸರ್ ನಮ್ಗೆ. ಅವಾಗ ನೀವು ಯತೀಂದ್ರ ಅವ್ರ ಗಮನಕ್ಕಾಗ್ಲಿ ಸಿದ್ದರಾಮಯ್ಯ ಅವ್ರ ಗಮನಕ್ಕೆ ತಂದಿಲ್ವಾ ಸರ್? ತಂದಿದ್ದೀವಿ ಸರ್. ತಂದಿದ್ಲೇ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ಅವರು ಸರ್ಕಾರ ಭೂಮಿ ಎಲ್ಲೆಲ್ಲಿದೆ ಅಲ್ಲಿ ತೋರಿಸ್ತಾರ. 4 ಕಿಲೋಮೀಟರ್ ದೂರ ಐತೆ, ಅಲ್ಲಿ ಹೋಗಕ್ಕಾಗಲ್ಲ ಸರ್. ನಮ್ಗೆ ಹತ್ತಿರದಲ್ಲಿ ನೀರಲ್ಲಿ ತೋರಿಸಿ, ಊರ ಹತ್ರ ಮಾಡ್ಕೊಡಿ ಅಂತ ತಾಯಿದ್ರ ಭರವಸೆ ಕೊಟ್ಟಿದ್ರ ಸರ್. ಏನು ಇದು ಮಾಡಿಲ್ಲ ಸರ್. ನಾವು ಸುಮಾರು ಫಾಲೋಅಪ್ ಮಾಡಿದ್ದೀವಿ. ಎಲ್ಲನೂ ಹೇಳ್ತೀವಿ, ಮಾಡ್ತಾವೆ. ತಹಸೀಲ್ದಾರ್ ಮಹೇಶ್ ಅನ್ನೋರು ಇದ್ರು, ಅವ್ರಿಗೂ ಕಂಪ್ಲೇಂಟ್ ಮಾಡಿದ್ವು. ಈಗ ಶಿವಕುಮಾರ್ ಅನ್ನೋರು ಇದ್ದಾರೆ, ಅವ್ರಿಗೂ ಕಂಪ್ಲೇಂಟ್ ಮಾಡಿದ್ವು. ಬರ್ತಾರ ಇವು ಹತ್ರ ಬರ್ತಾರ, ಎಲ್ಲಿದೆ ನೀವು ನಮ್ಮನ್ನೇ ಕೇಳ್ತಾರೆ, ಕ್ವಶನ್ ಮಾಡ್ತಾರೆ. ಯಾರು ಕೊಡೋರು ಇದ್ರೆ ಹತ್ತಿರದಲ್ಲಿ ಜಮೀನು ಇರೋರು ಕೊಡಿ ಅಂತಾರೆ. ಯಾರು ಕೊಟ್ಟರು? ಇವರೇ ಎಲ್ಲಿರೋದು ನೋಡ್ಬೇಕು. ಇವ್ರು ಎಲ್ಲಿ ಕೊಡ್ತಾರ ಅನ್ನೋ ಇನ್ವೆಸ್ಟಿಗೇಷನ್ ಮಾಡಿ ಅದು ಖರ್ಚು ಮಾಡಿ ತೆಗೆದು ಕೊಡ್ಬೇಕು. ಸುಮ್ಮನೆ ನಮ್ಮನ್ನೇ ಕೇಳಿದ್ರೆ ಇಲ್ಲಿ 1 ಎಕರೆ ಕೊಡಿಸ್ಕೊಡಿ, ನಾವೇ ನೀವು ಮಾಡ್ಕೊಡ್ತೀವಿ ಅಂತ. ನಮ್ಮೊಬ್ಬರಿಗೆ ಮಾಡಿಸ್ಬೋದು ಅಂತಲ್ಲ, ಪ್ರತಿಯೊಂದು ಜಾತಿಗೂ ಸಮಾಧಿ ಇಲ್ಲ ಇಲ್ಲಿ. ಪ್ರತಿಯೊಂದು ಜಾತಿಗೂ ಸಮಾಧಿ ಬೇಕು.
ನಾವು ಒಬ್ಬರಿಗೆ ಇದು ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ. ಪ್ರತಿಯೊಂದು ಜಾತಿಗೂ ಆಗ್ಬೇಕಾದ್ದು ಈಗ ಎಲ್ಲರೂ ನಿಮ್ಮ ಊರ್ನವರೆಲ್ಲ ಗೊದ್ನಾಪುರದವ್ರೆಲ್ಲ ಇದೇ ನದಿ ಪಕ್ಕದಲ್ಲಿ ಎಲ್ಲ ನದಿ ಪಕ್ಕದಲ್ಲೇ ಊತಾಕ್ತಾರೆ ಸರ್. ಜಮೀನಿರೋರು ಪಾಪ ಅವ್ರ ಜಮೀನಿರೋರು ಅವ್ರ ಜಮೀನ್ಗೆ ನಮ್ಗೆ ಬೇಕು ಅಂದ್ಬಿಟ್ಟು ಅವ್ರ ಜಮೀನ್ ಹಾಕತ್ತಾರೆ. ಜಮೀನ್ ಇಲ್ದದವ್ರು ಏನ್ ಮಾಡ್ತಾರೆ ಸರ್? ಜಮೀನ್ ಇಲ್ದದವ್ರು ಇಲ್ಲಿ ಒಂದ್ ಕುಂಟ ಜಮೀನ್ ಇಲ್ದದವ್ರು ಇರೋರೆ. ಏನಂದ್ರೆ ಕೂಲಿ ಮಾಡಿದ್ರುಂಟು, ಇಲ್ಲ ಅಂದ್ರೆ ಇಲ್ಲ. ಅವ್ರ ಏನಂದ್ರೆ ಏನು ಇರಲ್ಲ ಅವ್ರ ಹತ್ರ. ಅವ್ರು ಎಲ್ಲಿ ಹೋಗ್ಬೇಕು? ಇಲ್ಲೇ ಹೋಗ್ಬೇಕು. ಈಗ ಕಷ್ಟಪಟ್ಟು ಏನಾರ ಮಾಡ್ಲೇಬೇಕು. ಇಲ್ಲೇ ಒಂದು 10 ಜನ 12 ಜನ ಕ್ಲೀನ್ ಮಾಡಕ್ಕೆ ಎಲ್ಲಾನು ಕ್ಲೀನ್ ಮಾಡಿ ಆಮೇಲೆ ಮುಂದಕ್ಕೆ ಊತಕ್ಕೆ ವ್ಯವಸ್ಥೆ ಮಾಡ್ಬೇಕು. ಅಷ್ಟೊಂದು ಇಸು ಆಯ್ತೈತೆ. ನಾವು ಕಂಪ್ಲೇಂಟ್ ಮಾಡ್ತೀವಿ. ಬರ್ತಾರ ಈಗ ಒಂದು ನ್ಯೂಸ್ ಮಾಡಿದಾಗ ಬಂದು ಇದು ಮಾಡ್ತಾರ, ಅಷ್ಟಕ್ಕೆ ಮುಗ್ದೈತೆ. ಇನ್ನೇನು ಮಾಡಲ್ದೇ ಇಲ್ಲ. ಇದು ಒಂದು ವರ್ಣ ಕ್ಷೇತ್ರ, CM ಕ್ಷೇತ್ರ. ಇದನ್ನ ಜಲ್ದಿ ಹಿಂದ್ಗುಂಟೆ ತಹಸೀಲ್ದಾರು ಇದು ತಗೊಂಡು ರಿಸ್ ತಗೊಂಡು ಮಾಡ್ಬೇಕು. ಯಾಕೆ ಮಾಡ್ತಾ ಇಲ್ಲ ಒಂದು ಗೊತ್ತಾಯ್ತಾ ಇಲ್ಲ. ಏತಿಂದ ಅವ್ರ ಗಮನಕ್ಕೂ ಗೊತ್ತಿದೆ ಸರ್. ಇದು ಅವ್ರಿಗೆ ಗೊತ್ತಿದೆ. ನಮ್ಮೂರವರೆಲ್ಲ ಮೆಂಬರ್ಗಳೆಲ್ಲ ಹೋಗಿ ತಿಳಿಸಿದ್ರು. ಅವರು ತಹಸೀಲ್ದಾರ್ ಫೋನ್ ಮಾಡ್ತಾರೆ. ತಹಸೀಲ್ದಾರ್ ಮಾಡ್ಬೇಕು. ಅದನ್ನ ಯಾಕೆ ಮಾಡ್ತಾ ಇಲ್ಲ ಒಂದು ಇದು ತಗೊಂಡು ರಿಸ್ ತಗೊಂಡು ಗೊತ್ತಾಯ್ತಾ ಇಲ್ಲ ಸರ್. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆನಂದ್. ಈಗ ಯತೀಂದ್ರ ಅವ್ರ ಗಮನಕ್ಕೂ ಇದೆ, ಸಿದ್ದರಾಮಯ್ಯ ಗಮನಕ್ಕೂ ನಾವು ತಂದಿದ್ವಿ ಹಿಂದೆ ಅಂತ ಅಲ್ಲಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಇಲ್ಲಿ ತಹಶೀಲ್ದಾರ್ ಯಾಕೆ ಮನಸ್ಸು ಮಾಡ್ತಿಲ್ಲ? ಮತ್ತೆ ಇಂಥ ಸಂದರ್ಭದಲ್ಲಿ ಅಂದ್ರೆ ಸ್ಮಶಾನಕ್ಕೆ ಜಾಗ ಕೊಡಿ ಅಂದ್ರೆ ಯೂಶಲಿ ಯಾರು ಕೊಡಲ್ಲ, ಬಟ್ ಸ್ಮಶಾನ ಬೇಕು ಅಂತ ಕೇಳೋರು ತುಂಬಾ ಜನ ಇದ್ದಾರೆ. ತುಂಬಾ ಊರಲ್ಲಿ ಇಂಥ ಜನ ಸಿಗ್ತಾರೆ, ಇಲ್ಲ ಅಂತಲ್ಲ. ಸೊ ಜಾಗ ಗುರುತಿಸೋದು ಈಗ ತಹಶೀಲ್ದಾರ್ ಹೊಣೆ ಆಗಿರೋದ್ರಿಂದ ತಹಶೀಲ್ದಾರ್ ಯಾಕೆ ಮನಸ್ಸು ಮಾಡ್ತಾ ಇಲ್ಲ? ಶರ್ಮಿತಾ, ಏನು ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಗೊದ್ದನಪುರ ಹಾಗೂ ಮರಳಾಪುರ ಎರಡೂ ಗ್ರಾಮಕ್ಕೆ ಸೇರಿದಂಥ ಜಾಗ ಏನಿದೆ, ಇಡೀ ಸುಮಾರು 2000ದಿಂದ 3000 ಜನಸಂಖ್ಯೆ ಇರುವ ಈ ಗ್ರಾಮದಲ್ಲಿ ಉಳಲು ಕೂಡ ಸ್ಮಶಾನ ಇಲ್ಲ ಅಂತಂದ್ರೆ ನಿಜಕ್ಕೂ ಕೂಡ ಅದು ಒಂದು ರೀತಿಯಲ್ಲಿ ಶೋಚನೀಯ ಸ್ಥಿತಿ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಊರಿನ ಮುಂಭಾಗದಲ್ಲೇನೆ ಕಪಿಲಾ ನದಿ ಹರಿಯುತ್ತೆ. ಆ ಕಪಿಲಾ ನದಿಯ ತಡದಲ್ಲಿ ಸುಮಾರು 2-3 ತಲೆಮಾರುಗಳಿಂದಲೂ ಕೂಡ ಜನರು ಸತ್ತಂತ ವ್ಯಕ್ತಿಗಳನ್ನ ಉಳ್ಕೊಳ್ತಾ ಬರ್ತಾ ಇದ್ದಾರೆ. ಆದ್ರೆ ಮಳೆಗಾಲದಲ್ಲಿ ಅಲ್ಲಿ ಉಳಲಿಕ್ಕೂ ಸಹ ಸಾಧ್ಯವಾಗದಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಈಗ ಬೇಸಿಗೆ ಇದೆ, ಏನೋ ನಡೀತಾ. ಆದ್ರೆ ಮಳೆಗಾಲದಲ್ಲಿ ಉಳ್ಬೇಕು ಅಂತಂದ್ರೆ ಒಂದು ರೀತಿಯಲ್ಲಿ ಇಡೀ ಗ್ರಾಮಸ್ಥರೇ ಅಲ್ಲಿ ಸೇರ್ಕೋಬೇಕು. ಮಳೆ ನೀರಿನಿಂದ ಜಾರ್ತಾ ಇರುತ್ತೆ, ಗುಂಡಿ ತೋಡಿದ್ರೆ ಗುಂಡಿಯಲ್ಲೇ ನೀರು ಬರುತ್ತೆ. ಇಂತಹ ಪರಿಸ್ಥಿತಿ ಇರುವಂತದ್ದು. ಸದ್ಯ ನಮ್ಮ ಊರಿಗೆ ಸ್ಮಶಾನ ಬೇಕು ಅಂತೇಳಿ ಯತೀಂದ್ರ ಸಿದ್ದರಾಮಯ್ಯನವರ ಆದಿಯಾಗಿ ಅಧಿಕಾರಿಗಳಿಗೆಲ್ಲರಿಗೂ ಕೂಡ ಊರಿನ ಗ್ರಾಮಸ್ಥರು ಮನವಿಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಯಾಕಾಗಿ ಇನ್ನೂ ಕೂಡ ಅಲ್ಲಿ ಸ್ಮಶಾನವನ್ನ ಕೊಡೋದಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಜಾಗವನ್ನ ಅನ್ನೋದು ಸದ್ಯಕ್ಕೆ ಕಾಡ್ತಾ ಇರುವಂತ ಪ್ರಶ್ನೆ. ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಊರಿನ ಮುಂಭಾಗದಲ್ಲಿ ಅಂದ್ರೆ ಸುಮಾರು 3ರಿಂದ 4 ಕಿಲೋಮೀಟರ್ ದೂರದಲ್ಲಿ ಸರ್ಕಾರಿ ಜಾಗ ಇದೆ, ಅಲ್ಲಿ ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಸುಮಾರು 3ರಿಂದ 4 ಕಿಲೋಮೀಟರ್ ಎಣವನ್ನು ಹೊತ್ಕೊಂಡು ಹೋಗಿ ಉಳೋದಕ್ಕೆ ಗ್ರಾಮಸ್ಥರಿಗೆ ಕಷ್ಟ ಆಗುತ್ತೆ. ಹಾಗಾಗಿ ಊರಿನಿಂದ ಸುಮಾರು 1-1.5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಮಗೆ ಸ್ಮಶಾನಕ್ಕೆ ಜಾಗವನ್ನ ಕೊಡಿ ಅಂತ ಗ್ರಾಮಸ್ಥರು ಬೇಡಿಕೆಯನ್ನ ಇಟ್ಟಿರುವಂತದ್ದು. ಈಗಾಗಲೇ ಯತೀಂದ್ರ ಅವರು ಸಹ ತಹಶೀಲ್ದಾರ್ಗೆ ಹೇಳಿದ್ದಾರೆ ಅಂತ ಗ್ರಾಮಸ್ಥರೇ ಹೇಳ್ತಾ ಇರೋದು ಒಂದು ಕಡೆ. ಮತ್ತೊಂದು ಕಡೆ ಇದೇ ಗ್ರಾಮಸ್ಥರು ಇನ್ನೊಂದು ಮನವಿಯನ್ನು ಸಹ ಇಡ್ತಾ ಇರುವಂತದ್ದು, ಒಂದು ವೇಳೆ ಸರ್ಕಾರಿ ಜಾಗ ಹತ್ತಿರದಲ್ಲಿ ಸಿಗ್ಲಿಲ್ಲ ಅಂತಂದ್ರೆ ನದಿ ಪಕ್ಕದಲ್ಲಿ ಇರುವಂತ ಕಾಳಿ ಗೋಮಾಳ ಏನಿದೆ ಅದಕ್ಕೆ ತಡೆಗೋಡೆಯನ್ನ ನಿರ್ಮಾಣ ಮಾಡಿಕೊಟ್ರೆ ನಾವು ಅಲ್ಲೇನೆ ಉಳೋದಕ್ಕೆ ಒಂದಷ್ಟು ಅಂದ್ರೆ ಅಲ್ಲಿ JCP ಇಂದ ಕೆಲಸ ಮಾಡಿಸಿ ಒಂದಷ್ಟು ಮಣ್ಣನ್ನ ಹಾಕಿಸಿ ನೀರು ಮೇಲೆ ಬರದಂತೆ ಮಾಡಿಕೊಟ್ರೆ ನಾವು ಅಲ್ಲೇ ಉಳೋದಕ್ಕೆ ವ್ಯವಸ್ಥೆಯನ್ನ ಮಾಡ್ಕೊಡ್ತೇವೆ. ಅದನ್ನು ಕೂಡ ಮಾಡ್ಕೊಡ್ಲಿಕ್ಕೆ ಎಲ್ಲೋ ಒಂದು ಕಡೆ ಅಧಿಕಾರಿಗಳು ಹಿಂದೇಟನ್ನ ಹಾಕ್ತಾ ಇದ್ದಾರೆ ಅನ್ನುವಂಥದ್ದು ಗ್ರಾಮಸ್ಥರ ಆಕ್ರೋಶ. ಯಾಕಂದ್ರೆ ಈ ಗೊದ್ದನಪುರ ಏನಿದೆ ಇದು ನಂಜನಗೂಡು ತಾಲೂಕಿಗೆ ಸೇರಿದ್ರು ಕೂಡ CM ಸಿದ್ದರಾಮಯ್ಯನವರು ಪ್ರತಿನಿಧಿಸುವಂತ ವರ್ಣ ವ್ಯಾಪ್ತಿಗೆ ಸೇರಿರುವಂತಹ ಗ್ರಾಮ. ಎಲ್ಲರೂ ಕೂಡ CM ಸಿದ್ದರಾಮಯ್ಯನವರ ಅನುಯಾಯಿಗಳು. ಅಲ್ಲದೆ ಗ್ರಾಮಸ್ಥರೆಲ್ಲರೂ ಕೂಡ CM ಸಿದ್ದರಾಮಯ್ಯನವರ ಗಮನಕ್ಕೂ ಇದೆ, ಯತೀಂದ್ರ ಅವರ ಗಮನಕ್ಕೂ ಇದೆ. ಅಧಿಕಾರಿಗಳಿಗೆ ಅವ್ರು ಹೇಳಿದ್ದಾರೆ, ಅದು ಅಧಿಕಾರಿಗಳು ಮನ್ಸು ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇರೋದು ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಅಧಿಕಾರಿಗಳ ವೈಫಲ್ಯ ಕಾಣಿಸ್ತಾ ಇರುವಂತದ್ದು. ಶರ್ಮಿತಾ, ಆನಂದ್, ಈಗ ಮಳೆಗಾಲದಲ್ಲಿ ಯಾವ ತರ ಸಮಸ್ಯೆ ಆಗ್ತಿದೆಯಂತೆ? ಈಗ ನದಿ ಪಕ್ಕದಲ್ಲಿ ಒಂದು ತಡೆಗೋಡೆನೂ ಇಲ್ಲ, ಅದನ್ನಾರು ಕಟ್ಕೊಡಿ ಅಂತ ಕೇಳ್ತಿದ್ದಾರೆ. ಮಳೆಗಾಲದಲ್ಲಿ ಹೆಣ ಹೂಳೋದಕ್ಕೆ ಎಷ್ಟು ಕಷ್ಟ ಆಗ್ತಿದೆಯಂತೆ? ಶರ್ಮಿತಾ, ಮಳೆಗಾಲದಲ್ಲಿ ಯಾಕೆಂತ ಹೇಳಿದ್ರೆ ಅದು ಒಂದು ರೀತಿಯ ಜಾಡು ಪ್ರದೇಶ. ಅಪ್ಪಿಂದ ಡೌನ್ ಇಳಿಬೇಕಾದ್ರೆ ಮಳೆಗಾಲದಲ್ಲಿ ಅದು ಕಪ್ಪು ಮಣ್ಣಾಗಿರೋದ್ರಿಂದ ಜಾರುತ್ತೆ. ಹೆಣವನ್ನ ಹೊತ್ಕೊಂಡು ಜನರು ಇಳಿಯೋದೇ ಕಷ್ಟ. ಇಳಿದಂಥ ಸಂದರ್ಭದಲ್ಲೂ ಕೂಡ ಮತ್ತೆ ಉಳಲಿಕ್ಕೆ ಮತ್ತೊಂದು ಅಪ್ಪನ್ನ ಹತ್ತಬೇಕು. ಅಲ್ಲಿ ಅಪ್ಪತ್ತುವ ಸಂದರ್ಭದಲ್ಲೂ ಕೂಡ ಮಣ್ಣಿನ ಅಂದ್ರೆ ನೀರು ಇರೋದ್ರಿಂದ ಜಾರುತ್ತೆ. ಅಲ್ಲದೆ ಗುಂಡಿ ತೆಗೆದ್ರೆ ಗುಂಡಿ ಒಳಗೆ ಪಕ್ಕದಲ್ಲಿ ಕಪಿಲಾ ನದಿ ಹರಿತಾ ಇರೋದ್ರಿಂದ ಗುಂಡಿಯಲ್ಲೂ ನೀರು ಸಹ ಬರುತ್ತೆ. ಈ ರೀತಿಯ ಪರಿಸ್ಥಿತಿ ಅಂದ್ರೆ ಒಬ್ರು ಮಳೆಗಾಲದಲ್ಲಿ ತೀರೋದ್ರೆ ಅವ್ರನ್ನ ಉಳುವಂಥದ್ದೇ ಬಹಳ ಕಠಿಣವಾದ ಕೆಲಸ ಅನ್ನೋ ನಿಟ್ಟಿನಲ್ಲಿ ಗ್ರಾಮಸ್ಥರಿಗೆ ಭಾಸ ಆಗ್ತಾ ಇದೆ. ಅಷ್ಟರ ಮಟ್ಟಿಗೆ ಅಲ್ಲಿ ಸಮಸ್ಯೆ ಇರುವಂತದ್ದು. ಜೊತೆಗೆ ಪಕ್ಕದಲ್ಲಿರುವಂತ ಸರ್ಕಾರಿ ಜಾಗಗಳನ್ನ ಗುರುತಿಸಿ ಕೊಡಿ ಅಂತ ಹೇಳಿದ್ರು ಕೂಡ ಅಧಿಕಾರಿಗಳು ಗುರುತಿಸಲಿಕ್ಕೆ ಮುಂದಾಗ್ತಾ ಇಲ್ಲ. ಸುದ್ದಿಯಾದಂತಹ ಸಂದರ್ಭದಲ್ಲಿ ಈ ಬಗ್ಗೆ ಮಾತಾಡೋದಕ್ಕೆ ತಹಶೀಲ್ದಾರ್ ಶಿವಕುಮಾರ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ. ಶಿವಕುಮಾರ್ ಅವರೇ, ನಮಸ್ಕಾರ. ಗೊದ್ದನಪುರದಲ್ಲಿ 15 ವರ್ಷದಿಂದ ಸ್ಮಶಾನ ಸಮಸ್ಯೆ ಆಗಿದೆ. ಮತ್ತೆ ಯತೀಂದ್ರ ಅವ್ರು ನಿಮಗೆ ಹೇಳಿದ್ದಾರೆ, ಅಂದ್ರೆ ತಹಶೀಲ್ದಾರ್ ನಿಮ್ಗೆ ಹೇಳಿದಾರೋ ಹಿಂದೆ ಇದ್ದವ್ರಿಗೆ ಹೇಳಿದಾರೋ ಗೊತ್ತಿಲ್ಲ, ತಹಶೀಲ್ದಾರ್ಗೆ ಇನ್ಫಾರ್ಮ್ ಮಾಡಿದ್ದಾರೆ, ಬಟ್ ಸ್ಮಶಾನ ಮಾತ್ರ ನಮ್ಗೆ ಇದುವರೆಗೂ ಆಗಿಲ್ಲ ಅಂತ ಹೇಳ್ತಿದ್ದಾರೆ ಅಲ್ಲಿ ಜನ.
ಇಲ್ಲ ಈಗ ಈ ಹೊಸದಾಗಿ ಸ್ಮಶಾನ ಸರ್ವೆ ನಂಬರ್ 222 ಅಲ್ಲಿ ಈಗ ಲಾಸ್ಟ್ ಮಂತೆ ನಾವು ಅದನ್ನ ಮಾಡ್ಕೊಂಡು ಕ್ಲಿಯರ್ ಮಾಡಿ ಒಂದಿದೆ, ಈಗ ಸ್ಮಶಾನ ಇದೆ, ಅಧಿಕೃತವಾಗಿ ಸ್ಮಶಾನ ಇದೆ, ಜಾಗನೂ ಇದೆ. ಇಲ್ಲ ಅಂತಿದ್ದಾರೆ, ನದಿ ಪಕ್ಕ ಹೂಳ್ಬೇಕು ಶವ ಅಂತ ಹೇಳ್ತಿದ್ದಾರೆ ಅಲ್ಲಿ. ಇಲ್ಲ ಒಳೆ ಖರಾಬ್ ಯೂಸ್ ಮಾಡ್ತಾ ಇತ್ತು, ಒಳೆ ಖರಾಬ್ ಯೂಸ್ ಮಾಡ್ಕೊಂಡು ಅದು ಸಪರೇಟ್ ಆಗಿ ಮಾಡ್ಕೊಂಡ ತಕ್ಷಣ ನಮ್ಗೆ ಇಮಿಡಿಯೇಟ್ ಆಗಿ ಅದನ್ನ ಆಲ್ಟರ್ನೇಟ್ ಜಾಗ ಯೂಸ್ ಮಾಡ್ಕೊಂಡು ಸರ್ವೆ ನಂಬರ್ 222 ಅಲ್ಲಿ ಲಾಸ್ಟ್ ಮಂತ್ ಆರ್ಡರ್ ಆಗಿ ಅದಕ್ಕೆ ಅಧಿಕೃತವಾಗಿ ಅದೆಲ್ಲ ಊರಿಂದ ಹೊರಗಡೆ ಇದೆಯಾ ಆ ಸರ್ವೆ ನಂಬರು? ಸ್ವಲ್ಪ ನಿಯರೆಸ್ಟ್ ಅಂದ್ರೆ ಒಂದು 2-3 ಕಿಲೋಮೀಟರ್ಸ್ ಆಗುತ್ತೆ. ಓಕೆ. ಸೊ ಅದೇ ಗದನಪುರ ಊರು ಸಂಬಂಧಪಟ್ಟ ಸರ್ವೆ ನಂಬರ್ ಇದೆ. ಸೊ ಅದನ್ನ ಈಗ ನಾವು ಐಡೆಂಟಿಫೈ ಮಾಡ್ಕೊಂಡು ಕೊಟ್ಟಿದ್ದೀವಿ. ಒಂದ್ ಸೆಕೆಂಡ್ ಹಂಗೆ ಲೈನಲ್ಲಿ ಇರಿ ಸರ್. ನಮ್ಮ ರಿಪೋರ್ಟರ್ ಆನಂದ್ ಇದ್ರು. ಆನಂದ್, ತಹಶೀಲ್ದಾರ್ ಹೇಳ್ತಾ ಇದ್ದಾರೆ ಲಾಸ್ಟ್ ಮಂತೆ ನಾವು ಜಾಗ ಎಲ್ಲ ನೋಡಿದೀವಿ, ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ ಈ ಸಮಸ್ಯೆ ಅಂತ. ನೀವು ಯಾವತ್ ವಿಸಿಟ್ ಮಾಡಿದ್ದು ಆನಂದ್ ಅಲ್ಲಿ? ಶರ್ಮಿತಾ, ನಿನ್ನೆ ಅಷ್ಟೇ ನಾನು ಗ್ರಾಮಕ್ಕೆ ವಿಸಿಟ್ ಮಾಡಿರುವಂಥದ್ದು. ಅಲ್ಲದೆ ಗ್ರಾಮಸ್ಥರು ಹೇಳ್ತಾ ಇರುವಂಥದ್ದು ಸರ್ವೆ ಜಾಗ ನೋಡಿದ್ದಾರೆ, ಅದು ನಮ್ಗೆ ಇನ್ನೂ ಸಹ ಆ ಜಾಗವನ್ನ ಅಂದ್ರೆ ಅಧಿಕೃತವಾಗಿ ಒಪ್ಪಿಸಿಲ್ಲ. ನಾವು ಸುಮಾರು 2-3 ತಲೆಮಾರುಗಳಿಂದ ನಿನ್ನೆವರೆಗೂ ಸಹ ಇದೇ ಜಾಗದಲ್ಲಿ ಉಳ್ಕೊಂಡ್ ಬರ್ತಾ ಇದೀವಿ, ನೇರವಾಗಿ ಗ್ರಾಮಸ್ಥರು ಮಾಡ್ತಾ ಇರುವಂತ ಆರೋಪ. ಆದ್ರೆ ಶಿವಕುಮಾರ್ ಸರ್ ಹೇಳ್ತಾ ಇರುವಂತದ್ದು ನಾವು ಈಗಾಗಲೇ ಜಾಗವನ್ನ ಐಡೆಂಟಿಫೈ ಮಾಡಿದೀವಿ ಅಂತ. ಆದ್ರೆ ಐಡೆಂಟಿಫೈ ಮಾಡಿರುವಂತಹ ಜಾಗವನ್ನ ಗ್ರಾಮಸ್ಥರಿಗೆ ಅವರು ಒಪ್ಪಿಸಿದ್ದಾರ ಅನ್ನುವಂಥದ್ದು ಒಂದು ಪ್ರಶ್ನೆ. ಆದ್ರೆ ಆ ಜಾಗಕ್ಕೆ ಗ್ರಾಮಸ್ಥರ ಒಪ್ಪಿಗೆ ಇದೆಯಾ ಅನ್ನುವಂಥದ್ದು ಕೂಡ ಎರಡನೇ ಪ್ರಶ್ನೆ ಆಗಿರುತ್ತೆ. ಯಾಕಂದ್ರೆ ಖುದ್ದು ಅಧಿಕಾರಿಗಳು ಶಿವಕುಮಾರ್ ಅವರೇ, ಈಗ ನೀವು ಅಲ್ಲಿಗೆ ಹೋದಾಗ ಲಾಸ್ಟ್ ಮಂತ್ ಅಲ್ಲಿ ಊರ್ನವರೆಲ್ಲ ಬಂದಿದ್ರಾ ಸರ್ ನಿಮ್ ಜೊತೆಲಿ? ಇಲ್ಲ ಆಯ್ತು, ಈ ಊರವರು ಇದ್ರು, ಮತ್ತೆ ಅಲ್ಲೆಲ್ಲ ಸ್ವಲ್ಪ ಅವರಿಗೆಲ್ಲ ಮಾಡ್ಕೊಂಡು ಸರ್ವೆ ನಂಬರ್ 222 ಅಂತ ದೂರ ಆಗತ್ತೆ ಅಂತ ಅವ್ರು ಇದೆ. ಈಗ ಅವೈಲೇಬಲ್ ಗೌರ್ಮೆಂಟ್ ಲ್ಯಾಂಡ್ ಅಲ್ಲಿ ನಾವು ಏನ್ ಬೆಸ್ಟ್ ಆಗಿ ಈಗ ಒಂದ್ ಗ್ರಾಮಕ್ಕೆ ಯಾವ್ದಾವ್ದು ಗೌರ್ಮೆಂಟ್ ಲ್ಯಾಂಡ್ ಅವೈಲೇಬಲ್ ಇರುತ್ತೆ, ಯಾವ್ದಾವ್ದು ಅದನ್ನ ಕ್ಲಿಯರೆನ್ಸ್ ಮಾಡ್ಕೊಂಡು ಮಾಡಕ್ಕಾಗತ್ತೆ ಅದನ್ನ ಮಾಡ್ಕೊಂಡು DC ಸರ್ ಆರ್ಡರ್ ಅಲ್ಲೇ ನಾವು ಅದನ್ನ ಸ್ಮಶಾನಕ್ಕೆ ಕಾಯ್ದಿಡ್ಸ್ಕೊಂಡಿದೀವಿ. ಸೊ ಅದು ಇಮಿಡಿಯೇಟ್ ಆಗಿ ನಾವು ಆಕ್ಷನ್ ತಗೊಂಡು ಅದನ್ನ ರಿಸಾಲ್ವ್ ಮಾಡಿದೀವಿ. ಈಗ ಪ್ರೆಸೆಂಟ್ ಆಗಿ ಈ ತರ ಸ್ಮಶಾನ ಇಲ್ಲ ಅಂತಲ್ಲ, ಊರಿಗೆ ಸಂಬಂಧಪಟ್ಟ ನೀವ್ ಹೇಳಿ ಸರ್ವೆ ನಂಬರ್ ಎಷ್ಟು ವಿಸ್ತೀರ್ಣ ಇದೆ? 1 ಎಕರೆ ತನ ಬರುತ್ತೆ. ಈಗ ಪ್ರೆಸೆಂಟ್ ಆಗಿ ನಾವು ಕೊಟ್ಟಿರೋದು 1 ಎಕರೆ ಅಥವಾ 1.5 ಎಕರೆ ಇದ್ರಲ್ಲೇ ಇದೆ. 1 ಎಕರೆ ಇದೆ, ಮಿನಿಮಮ್ ಅಂತೂ 1 ಎಕರೆ ಅಂತೂ ಇದೆ. ಓಕೆ. ಅವತ್ತು ನೀವು ಅಲ್ಲಿ ಹೋದಾಗ ಊರ್ನವರೆಲ್ಲ ಒಪ್ಕೊಂಡಿದ್ರಾ? ನೀವ್ ಅಂದ್ರೆ ದೂರ ಇದೆ, ಒಂದು 3 ಕಿಲೋಮೀಟರ್ಸ್ ಆಗುತ್ತೆ ಅಂತ ಒಪ್ಕೊಂಡಿದ್ರ? ಅಟ್ಲೀಸ್ಟ್ ಹೋಗ್ಲಿ ಈ ಜಾಗ ಓಕೆ ನಮ್ಗೆ ಅಂತ? ಸರ್ಟನ್ಲಿ ರೆಸಿಸ್ಟೆನ್ಸ್ ಇತ್ತು, ಸ್ವಲ್ಪ ದೂರ ಆಗುತ್ತೆ ನಮ್ಗೆ ಮಾಡ್ಕೊಳ್ಳಿ ಅಂತ. ಆಯ್ತು, ಈಗ ಅವೈಲೇಬಲ್ ಇದ್ರಲ್ಲಿ ನಾವು ಇದು ಏನು ಈಗ ಪ್ರೆಸೆಂಟ್ ಗವರ್ಮೆಂಟ್ ಲ್ಯಾಂಡ್ ಅಲ್ಲಿ ಮಾಡಿದೀವಿ. ಆಲ್ಟರ್ನೇಟ್ ಆಗಿ ಸರ್ವೆ ನಂಬರ್ 34 ಕೇಳ್ತಾ ಇದಾರೆ ಗ್ರಾಮಸ್ಥರು. ಅದನ್ನು ಕೂಡ ನಾವು ಅಲ್ಲಿ ಏನಿದೆ ಅಂದ್ರೆ ಗ್ರಾಂಟ್ ಎಲ್ಲ ಚೆಕ್ ಮಾಡ್ಕೊಂಡು ಅಲ್ಲಿ ಅವೈಲೇಬಲ್ ಲ್ಯಾಂಡ್ ಇತ್ತಂದ್ರೆ ಇದನ್ನು ಕೂಡ ಮಾಡಕ್ಕೆ ನಾವು ವ್ಯವಸ್ಥೆ ಮಾಡ್ತಾ ಇದೀವಿ. ಫೈನ್. ಈಗ ನೀವು ಲಾಸ್ಟ್ ಮಂತ್ ಹಿಂಗೆ ನೋಡಿದ್ದೀರಾ, ಅಫ್ಕೋರ್ಸ್ ಈಗ ಸ್ಥಳೀಯರಂತೂ ಕೊಡೋಕೆ ರೆಡಿ ಇರಲ್ಲ, ಗೌರ್ಮೆಂಟ್ ಜಾಗದಲ್ಲೇ ನಮಗೆ ಸ್ಮಶಾನ ಬೇಕು ಅಂತ ಕೇಳ್ತಿದ್ದಾರೆ. ಅದರಲ್ಲೂ ಒಂದಿಷ್ಟು ಪರ ವಿರೋಧ ಇರುತ್ತೆ, ಇಲ್ಲ ಅಂತಲ್ಲ. ಆದಷ್ಟು ಬೇಗ ಅದನ್ನು ಸಾಲ್ವ್ ಮಾಡಿ ಅಂತ ನಾವು ಹೇಳ್ಬೋದು ಸರ್. ಖಂಡಿತ ಸುದ್ದಿಯನ್ನು ಫಾಲೋ ಅಪ್ ಮಾಡ್ತೀವಿ. ಆದಷ್ಟು ಬೇಗ ಅವರಿಗೆ ಸ್ಮಶಾನ ಜಾಗವನ್ನು ಮಂಜೂರು ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಶಿವಕುಮಾರ್ ಅವರೇ ಮಾತಾಡಿದ್ದಕ್ಕೆ, ಆ್ಯಂಡ್ ಥ್ಯಾಂಕ್ ಯು ಆನಂದ್ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.